ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ವಿನ್ಫಾಸ್ಟ್ ಕಾರ್ದು VF6 ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಕಾರ್ನ ರಿವ್ಯೂ ಮಾಡೋಕ್ಕೆ ಮಹಾದೇವಪುರಲ್ಲಿರುವಂತಹ ರಾಜ ವಿನ್ಫಾಸ್ಟ್ ಶೋರೂಮ್ಗೆ ಬಂದಿದ್ದೀನಿ. ವಿನ್ಫಾಸ್ಟ್ ಕಾರ್ಸನ್ನು ತಗೋಬೇಕು ಅಂತಂದರೆ ಥ್ರೂಔಟ್ ದ ಕರ್ನಾಟಕ ನಿಮಗೆ ಎರಡೇ ಔಟ್ಲೆಟ್ ಇರೋದು. ಒಂದು ಮಹಾದೇವಪುರಲ್ಲಿರುವಂತಹ ಈ ಒಂದು ಔಟ್ಲೆಟ್, ಮಿಷನರಿ ರೋಡಲ್ಲಿ ಇನ್ನೊಂದು ಔಟ್ಲೆಟ್ ಬರುತ್ತೆ. ಸೊ ಎರಡೇ ಔಟ್ಲೆಟ್ ಥ್ರೂಔಟ್ ದ ಕರ್ನಾಟಕ ಇರೋದು. ಅದು ಬಿಟ್ಟರೆ ಸರ್ವಿಸ್ ಸ್ಟೇಷನ್ಸ್ ಇನ್ನೂ ಒಂದು 3 ಲೊಕೇಶನ್ಸಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆನೇ VF7 ಡೀಟೇಲ್ ರಿವ್ಯೂ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ವೇಳೆ ಆ ರಿವ್ಯೂ ನೋಡಿಲ್ಲ ಅಂತಂದರೆ VF6 ರಿವ್ಯೂ ಎಂಡ್ ಸ್ಕ್ರೀನಲ್ಲಿ ಇದ್ರದ್ದು ರಿವ್ಯೂ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಇವಾಗ ಈ ಕಾರ್ದು ರಿವ್ಯೂ ಮಾಡೋಣ. VF6 ಅಲ್ಲಿ ಟೋಟಲ್ 3 ವೇರಿಯಂಟ್ ಬರುತ್ತೆ. ಅರ್ತು, ವಿಂಡ್ ಇನ್ಫಿನಿಟಿ. ನಿಮ್ಮ ಮುಂದೆ ಇರುವಂಥದ್ದು ಬೇಸ್ ವೇರಿಯಂಟು. ಸ್ಟಾರ್ಟಿಂಗ್ ಪ್ರೈಸ್ ಬಂದು 16.5 ಲಕ್ಷ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರ್ ಆಲ್ಮೋಸ್ಟ್ 18 ಲಕ್ಷ ಆಗುತ್ತೆ. ದಿಸ್ ಇಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಎಲೆಕ್ಟ್ರಿಕ್ ಕಾರ್ ಅನ್ನೋದು ನನ್ನ ಪ್ರಕಾರ. ಬಿಕಾಸ್ ನೆಕ್ಸ್ಟ್ ವೇರಿಯಂಟ್ ಏನು ಬರುತ್ತೆ, ವಿಂಡ್ಗೂ ಮತ್ತು ಇದಕ್ಕೂ ಆಲ್ಮೋಸ್ಟ್ ಒಂದು 12 ಫೀಚರ್ಸ್ ಅಷ್ಟೇ ಡಿಫ್ರೆನ್ಸ್ ಇರುವಂಥದ್ದು. ಬೇಕಾಗಿರೋ ಎಲ್ಲ ನೆಸೆಸಿಟಿ ಫೀಚರ್ಸ್ ಇದರಲ್ಲಿ ಲೋಡ್ ಮಾಡಿದರೆ, ವಿಂಡ್ ಇನ್ಫಿನಿಟಿಗೆ ಹೋದರೆ ಅದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಒಂದು ಎಕ್ಸ್ಟ್ರಾ ಬರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನಂದ್ರೇನು ಫೀಚರ್ಸ್ ಡಿಫ್ರೆನ್ಸ್ ಬರಲ್ಲ. ಕಾರ್ದು ಕೀ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಕಾರ್ ಕೀ ಆಕ್ಚುಲಿ ಈ ಥರ ಬರುತ್ತೆ. ಕಾರ್ ಕಲರ್ಗೆ ಕೀ ಕಲರ್ ಮ್ಯಾಚ್ ಆಗ್ತಾ ಇದೆ. ಬೇರೆ ಕಾರ್ ಕಲರ್ ತಗೊಂಡ್ರೆ ಸೇಮ್ ಕೊಡ್ತಾರ ಅಥವಾ ಬೇರೆ ಕಲರ್ ಬರುತ್ತೆ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಸಿಂಕ್ರನೈಸೇಷನ್ ನೀಟಾಗಿ ಆಗ್ತಾರೆ. ಫಂಕ್ಷನಾಲಿಟಿ ವೈಸ್ ಇಲ್ಲೊಂದು ಅಲಾರಾಮ್ ಬಟನ್ ಕೊಟ್ಟಿದ್ದಾರೆ. ಕಾರ್ ಎಲ್ಲಿದೆ ನಾನು ಲೊಕೇಟ್ ಆಗಬೇಕು ಅಂತಂದಾಗ ಈ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ಕಾರ್ ಸೌಂಡ್ ಮಾಡುತ್ತೆ. ಅದು ಬಿಟ್ಟರೆ ಲಾಕಿಗೆ ಕೊಟ್ಟಿದ್ದಾರೆ, ಅನ್ಲಾಕಿಗೆ ಕೊಟ್ಟಿದ್ದಾರೆ. ಇದು ಬಿಟ್ಟರೆ ಟ್ರಂಕ್ ಏನಿದೆ ಅದ್ರದ್ದು ಲಾಕ್ ರಿಲೀಸ್ ಮಾಡೋಕೆ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಲಾಕ್ ರಿಲೀಸ್ ಆಗುತ್ತೆ. ಹೋಗ್ಬಿಟ್ಟು ನೀವು ಎತ್ಬೋದು ಆಟೋಮೆಟಿಕ್ ಆಗಿ. ಇನ್ನೊಂದು ಫಂಕ್ಷನಾಲಿಟಿ ಏನು ಅಂತಂದರೆ, ಇವಾಗ ಕಾರ್ನ ಲಾಕ್ ಮಾಡ್ತೀನಿ ನೋಡಿ. ಲಾಕ್ ಮಾಡಿಬಿಟ್ಟು ಅನ್ಲಾಕ್ ಬಟನ್ನ ಕಂಟಿನ್ಯೂಸ್ ಆಗಿ ಹಿಡ್ಕೊಂಡ್ರೆ ನೋಡಿ ಎಲ್ಲ ವಿಂಡೋಸು ಆ್ಯಕ್ಚುಲಿ ರೋಲ್ ಡೌನ್ ಆಗುತ್ತೆ. ಫಸ್ಟ್ ಇದಕ್ಕೆ ಇಷ್ಟು ಮಾತ್ರ ಓಪನ್ ಆಗುತ್ತೆ. ಬಟ್ ಇನ್ನೂ ಸ್ವಲ್ಪ ರೋಲ್ ಡೌನ್ ಆಗಬೇಕು ಮತ್ತೆ ಅಗೇನ್ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಎಲ್ಲನೂ ರೋಲ್ ಡೌನ್ ಆಗುತ್ತೆ. ಮತ್ತೆಲ್ಲನೂ ಎತ್ತಬೇಕು ಅಂತಂದರೆ ಲಾಕ್ ಬಟನ್ನ ಕಂಟಿನ್ಯೂಸ್ ಆಗಿ ಹಿಡ್ಕೊಳ್ಳಿ. ಬಟ್ ಸ್ವಲ್ಪ ಮಾತ್ರ ರೋಲ್ ಅಪ್ ಆಗುತ್ತೆ. ಓಕೆ, ಇಲ್ಲ ಪೂರ್ತಿ ರೋಲ್ ಅಪ್ ಆಗೋಯ್ತು ವೈಸ್. ಬಿಸಿಲಲ್ಲಿ ನಿಲ್ಸಿದ್ದೀರಾ, ಕಾರ್ ಏರ್ ಕಂಡೀಷ್ನಿಂಗ್ ಆನ್ ಮಾಡಬೇಕು ಅಂತಂದಾಗ ಈ ಥರ ವಿಂಡೋಸ್ ಎಲ್ಲ ಇಳಿಸ್ಬಿಟ್ಟು ಒಳಗಿರೋ ಹಾಟ್ ಏರ್ನ ಆಚೆ ಹಾಕ್ಬೋದು. ಸೊ ದಟ್ ಕೀಲಿ ಇಷ್ಟು ಫಂಕ್ಷನಾಲಿಟಿ ಬರುತ್ತೆ. ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ತುಂಬ ಮಿನಿಮಲಿಸ್ಟಿಕ್ ಆಗಿ ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಡಿಸೈನ್ ಮಾಡ್ಬೋದು ಅಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಮಾಡ್ಯಾರೆ. ಮತ್ತು ಅಷ್ಟು ಸಿಂಪಲ್ ಆ್ಯಂಡ್ ನೀಟಾಗಿ ಇಟ್ಟಿದ್ದಾರೆ. ನೋಡೋಕ್ಕೊಂದು ಅಟ್ರಾಕ್ಟಿವ್ ಲುಕ್ ಕೂಡ ಕೊಡುತ್ತೆ. ಸೊ ಮುಂದ್ಗಡೆಯಿಂದ ಬಂದರೆ ಮೇನ್ ಅಟ್ರಾಕ್ಟಿವೇ ಈ ಒಂದು ಸಿಗ್ನೇಚರ್ ವೀಲ್ ಲೈಟ್ನಿಂಗು. ಇದು ಆ್ಯಕ್ಚುಲಿ DRL ಇದರಲ್ಲಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ವರ್ಕ್ ಆಗ್ತಿರುವಂಥದ್ದು. ಕರೆಕ್ಟಾಗಿ ಇದು ಬಂದು ವಿ ಲೋಗೋಗೆ ಮರ್ಜ್ ಆಗುತ್ತೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಕೂಡ ಈ ಲೋಗೋ ಕೆಳಗಡೆ ಇಂಟಿಗ್ರೇಟ್ ಮಾಡಿದರೆ. ಇಲ್ಲಿ ರೆಡಾರ್ ಪ್ಯಾನಲ್ ನೋಡ್ಬಿಟ್ಟು ಲೆವೆಲ್ 2 ಎಡಾಸ್ ಇದೆ ಅಂತ ಕನ್ಫ್ಯೂಸ್ ಆಗಿಬಿಡಿ. ಬಿಕಾಸ್ ಈ ಕಾರ್ಲಿ ಅದು ಬರಲ್ಲ, ಬರೀ ಲೆವೆಲ್ 1 ಎಡಾಸ್ ಒಂದು ಬರುತ್ತೆ. ಆ್ಯಂಡ್ ಫ್ರಂಟ್ ಟೋಯಿಂಗು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಏರ್ ಕರ್ಟನ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಫಾರ್ ಬೆಟರ್ ಏರ್ ಫ್ಲೋಗೆ. ಬಿಕಾಸ್ ಮುಂದ್ಗಡೆ ಹೊಡೆದಿದ್ದು ಏರು ಎಲ್ಲೊಂದು ಕಡೆ ಪಾಸ್ ಆಗೋಕ್ಕೆ ಚಾನಲಿಂಗ್ ಮಾಡಿಬಿಡ್ಬೇಕು, ಆವಾಗ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಹಾಗಾಗಿನೇ ಲೆಫ್ಟು ಮತ್ತು ರೈಟು ಎರಡು ಕಡೆನೂ ಏರ್ ಡಕ್ಟ್ ಕೊಟ್ಟಿರ್ತಾರೆ. ಆ್ಯಂಡ್ ಇದು ಕಾರಿನ ಇಂಡಿಕೇಟರು. ಹೆಡ್ಲ್ಯಾಂಪ್ ಯೂನಿಟ್ ಏನಿದೆ ಅದ್ರ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ. LED ಕೊಟ್ಟಿದ್ದಾರೆ. ಆ್ಯಂಡ್ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ ಈ ಕಾರಿಗೆ. ಕೆಳಗಡೆ ಒಂದು ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೂಡ ನೋಡ್ತೀರಾ, ಸ್ಕಿಟ್ ಪೆಟ್ಗೆ ಕೊಟ್ಟಿರೋವಂಥದ್ದು. ವಿಜುವಲ್ ಬಲ್ಕ್ ರೆಡ್ಯೂಸ್ ಮಾಡೋಕ್ಕೆ ಆ ಒಂದು ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಹೆಲ್ಪ್ ಮಾಡುತ್ತೆ ಅನ್ಬೋದು. ಇದರಲ್ಲಿ 59 kW ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಆ್ಯಂಡ್ ಪವರ್ ಬಂದು 130 kW ಬರುತ್ತೆ. ಬೇಸಿಕ್ಲಿ 177 PS ಪವರ್ ಮತ್ತು 250 Nm ಟಾರ್ಕ್ ಕೊಟ್ಟಿದ್ದಾರೆ. ರೇಂಜ್ ಬಂದು 468 km ಕ್ಲೇಮ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ 0 to 100 ಆಲ್ಮೋಸ್ಟ್ 10 seconds ಬಿಲೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಂಡ್ ಮತ್ತು ವಿಂಡ್ ಇನ್ಫಿನಿಟಿಗೆ ಹೋಗ್ತೀರಾ ಅಂತಂದರೆ ಹೈಯರ್ ಪವರ್ ಟಾರ್ಕ್ ಬರುತ್ತೆ. ಬೇಸಿಕ್ಲಿ 2 ಡಿಫ್ರೆಂಟ್ ಕಾನ್ಫಿಗರೇಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 150 kW ಮತ್ತು 310 ಟಾರ್ಕ್ ಬರುತ್ತೆ. ಆ್ಯಂಡ್ ರೇಂಜ್ ಕೂಡ ಅಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, 463. ಆ್ಯಂಡ್ 0 to 100 8.9 seconds ತೊಗೊಳತ್ತೆ. ಸೊ ಇದಿಷ್ಟು ಕಾರ್ದು ಬ್ಯಾಟ್ರಿ ಪ್ಯಾಕ್ ಮತ್ತು ಪವರ್ ಆ್ಯಂಡ್ ಟಾರ್ಕ್ ಇದಾಯಿತು. ಸೊ ಕಾರ್ ಸೈಡ್ ಪ್ರೊಫೈಲ್ ನೋಡಿದ ತಕ್ಷಣ ಕಾರ್ ಎಷ್ಟು ಬಲ್ಕ್ ಆಗಿದೆ ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. 4.2 meters ಲೆಂತ್ ಬರುತ್ತೆ, 1.8 meters ಬಿಡ್ತು, 1.6 meters ಹೈಟ್ ಆ್ಯಂಡ್ 2.7 meters ವೀಲ್ ವೇಸ್ ಬರುತ್ತೆ. ಆ್ಯಂಡ್ 190 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ವಿಯೆಟ್ನಾಮಲ್ಲೆಲ್ಲ ಈ ಗ್ರೌಂಡ್ ಕ್ಲಿಯರೆನ್ಸ್ ಇಷ್ಟು ಹೈ ಬರಲ್ಲ, ಸ್ವಲ್ಪ ಲೋನೇ ಇರುತ್ತೆ. ಬಟ್ ಇಂಡಿಯನ್ ಮಾಡೆಲ್ಗೆ ಅಂತಾನೆ ಸ್ವಲ್ಪ ರೈಸ್ಡ್ ಅಪ್ ಮಾಡಿದ್ದಾರೆ. ಆ್ಯಂಡ್ ಥ್ರೂಔಟ್ ದ ಕಾರ್ ಕ್ಲಾಡಿಂಗ್ ಕೂಡ ರನ್ ಆಗೋದು ನೋಡ್ಬೋದು. ಆ ಒಂದು ಬಲ್ಕ್ ಸ್ಟ್ಯಾನ್ಸ್ ಕೊಡಲಿ ಮತ್ತು SUV ಸ್ಟ್ಯಾನ್ಸ್ ಕೊಡಲಿನ ಕಾರಣಕ್ಕೆ. ಬಟ್ SUV ಸ್ಟ್ಯಾನ್ಸ್ ಡೆಫಿನೆಟ್ಲಿ ಕೊಡಲ್ಲ ಗೈಸ್. ಬಿಕಾಸ್ ಹಿಂದ್ಗಡೆ ಬಂದ್ಬಿಟ್ರೆ ಆ ಒಂದು ಕ್ರಾಸ್ ಓವರ್ ಡಿಸೈನ್ ನೀಟಾಗಿ ಎದ್ದು ಕಾಣಕ್ಕೆ ನಿಮಗೆ ಒಂದು ಪಾರ್ಟಲ್ಲಿ. ಬಟ್ ಫ್ರಂಟ್ ಇಂದ ಡೆಫಿನೆಟ್ಲಿ ಒಂದು SUV ವೈಬ್ ಅಂತೂ ಕೊಡುತ್ತೆ. 17 inch ಪೇಂಟೆಡ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಹೋದ್ರೆ 18 inch ಮಿಷಿನ್ ಕಟ್ ಬರುತ್ತೆ. ಟೈರ್ ಸೈಜ್ ಬಂದು 225/60 or 17 inch ಕೊಟ್ಟಿದ್ದಾರೆ. ಫ್ರಂಟ್ಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ ಮಿರರ್ಗೆ. ಆ್ಯಂಡ್ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಲೆವೆಲ್ 2 ಎಡಾಸ್ ಇರುವಂತಹ ಕಾರಲ್ಲಿ ಈ ಒಂದು ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ನೋಡ್ತೀರಾ. ಬಟ್ ಇದರಲ್ಲಿ ಲೆವೆಲ್ 1 ಎಡಾಸ್ ಇರೋದ್ರಿಂದ ಈ ಒಂದು ಫೀಚರ್ ಕೊಟ್ಟಿದ್ದಾರೆ. ಬಟ್ ಈ ಕಾರ್ಲಿ ಲೆವೆಲ್ 2 ಎಡಾಸ್ ಬರಲ್ಲ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ ಕೀ ಅಂತ ತೋರಿಸೋದ್ನಲ್ಲ, ಆ ಕೀ ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು, ಬಂದು ರಿಕ್ವೆಸ್ಟ್ ಸೆನ್ಸರ್ ಪ್ರೆಸ್ ಮಾಡಿದ್ರೆ ಕಾರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಆ್ಯಂಡ್ ಆ ಕೀದು ಬ್ಯಾಟ್ರಿ ಏನಾದ್ರು ಡೌನ್ ಆಯಿತು ಅಂದರೆ ಮ್ಯಾನ್ಯುವಲ್ ಎಂಟರ್ ಆಗೋಕ್ಕೆ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಆ ಸೈಡ್ಸ್ ಕಟಿಂಗ್ ಎಲ್ಲ ನೋಡ್ತಿರ್ಬೋದು, ಹೆವಿ ತಿಕ್ಕಾಗಿ ಕೊಟ್ಟಿದ್ದಾರೆ. ಆ್ಯಂಡ್
ವಿಂಡೋ ಶೋಲ್ಡರಲ್ಲಿ ಮತ್ತು ವಿಂಡೋ ಅಪ್ಪರ್ ಪಾರ್ಟಲ್ಲಿ ಕಂಪ್ಲೀಟ್ ಕ್ರೋಮ್ ಟ್ರೀಟ್ಮೆಂಟ್ ಕೊಟ್ಟರೆ ನೋಡ್ಬೋದು. ಬೇಸಿಕಲಿ ಡಾರ್ಕ್ ಕ್ರೋಮ್ ಅಂತಲೂ ಹೇಳ್ಬೋದು, ಬಟ್ ಸ್ವಲ್ಪ ಅನ್ಫಿನಿಶ್ಡ್ ಅಂತ ಅನ್ಸ್ಬೋದು. ಬಟ್ ದಿಸ್ ಇಸ್ ದ ಡಿಸೈನ್ ಟ್ರೀಟ್ಮೆಂಟ್ ಗೈಸ್. ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇಟ್ಸ್ ಕ್ವೈಟ್ ಪ್ಲೀಸಿಂಗ್ ಅಂತಲೇ ಹೇಳ್ತೀನಿ, ನನಗಂತೂ ಹೆವಿ ಇಷ್ಟ ಆಯಿತು. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆ ಬಂದ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಇದೆ. ಆ್ಯಂಡ್ ಫಂಕ್ಷನಲ್ ಸ್ಪಾಯ್ಲರ್ ಅಲ್ಲ ಇದು, ಬಟ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಅಂತೂ ಇದೆಲ್ಲ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ವಾಷರ್ ಕೂಡ ಕೊಟ್ಟಿದ್ದಾರೆ, ವೈಪರ್ ಕೂಡ ಕೊಟ್ಟಿದ್ದಾರೆ, ಆ್ಯಂಡ್ ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ಬಟ್ ವಿಂಡ್ ಸ್ಕ್ರೀನ್ ಏರಿಯಾ ಸ್ವಲ್ಪ ಚಿಕ್ಕದಾಯ್ತಾ ಅಂತ ಅನಿಸ್ತು ನನಗೆ. ಒಳಗಡೆ ಹೋದಾಗ ARVM ಅಲ್ಲಿ ಎಷ್ಟು ಕವರ್ ಆಗುತ್ತೆ ಅಂತ ನೋಡೋಣ. ಬಟ್ ಎಕ್ಸ್ಟೀರಿಯರಿಂದ ಡೆಫಿನೆಟ್ಲಿ ಸ್ವಲ್ಪ ಚಿಕ್ಕದಿದೆ ಅನ್ನೋದೊಂದು ವೈಪ್ ಕೊಡ್ತಾ ಇದೆ ನನಗೆ. ಆ್ಯಂಡ್ ಹಿಂದ್ಗಡೆಗೆ ಬಂದರೂ ಆ ಒಂದು ಸಿಗ್ನೇಚರ್ ವಿ ಶೇಪಿಂಗ್ ಲೈಟ್ನಿಂಗ್ ಅಂತೂ ನೋಡ್ತೀವಿ, ಅದನ್ನು ಟೈಲ್ ಲ್ಯಾಂಪ್ ರೀತಿಲಿ ಕೊಟ್ಟಿದ್ದಾರೆ ಹಿಂದ್ಗಡೆಗೆ. ಆ ಒಂದು ಟೈಲ್ ಲ್ಯಾಂಪ್ ಕರೆಕ್ಟಾಗಿ ಬಂದು ವಿ ಲೋಗೋ ಒಳಗೆ ಮರ್ಜ್ ಆಗುತ್ತೆ ಮುಂದ್ಗಡೆ ಥರನೇ. ಆ್ಯಂಡ್ ಕ್ಯಾಮ್ರಾ ಆ್ಯಕ್ಚುಲಿ ಬರುತ್ತಾ, ಎಸ್ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಆ್ಯಂಡ್ 4 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಡಿಕೇಟರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ರಿವರ್ಸ್ ಲ್ಯಾಂಪ್ ಕೂಡ ಪಕ್ಕದಲ್ಲಿ ಬರುತ್ತೆ ಅನ್ಕೋತೀನಿ. ಸೊ ಎಸ್, ರಿವರ್ಸ್ ಟೋಯಿಂಗು ಇಲ್ಲಿ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋಣ ಇವಾಗ. ಬೂಟ್ ಓಪನ್ ಮಾಡಿದ್ರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬಟನು. ಪವರ್ ಟೇಲ್ಗೇಟ್ ಬರಲ್ಲ. ಪವರ್ ಟೇಲ್ಗೇಟ್ ಬೇಕು ಅಂತಂದರೆ VF7 ಟಾಪ್ ಎಂಡ್ಗೆ ಹೋಗ್ಬೇಕು ನೀವು. ಆ್ಯಂಡ್ ರಿಯರ್ಗೆ 60-40 ಸ್ಪ್ಲಿಟ್ ಸೀಟ್ ಕೂಡ ಬರುತ್ತೆ. ಆ್ಯಂಡ್ 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. 432 ಲೀಟರ್ಸ್ ಬೂಟ್ ಬರುತ್ತೆ. 5 ಜನಕ್ಕೆ ಸಫಿಷಿಯೆಂಟ್ ಅಂತ ಹೇಳ್ತೀನಿ. ಮೀಡಿಯಂ ಸೈಜ್ ಇರೋ ಬ್ಯಾಗ್ಗಳು ಅಂತಂದರೆ 5 ಜನದ ಆರಾಮಾಗಿ ಫಿಟ್ ಆಗಿಬಿಡುತ್ತೆ. ಇವನ್ ಸ್ಪೇರ್ ಟೈರ್ ಕೂಡ ಬರಲ್ಲ ಗೈಸ್. ಪಂಚರ್ ರಿಪೇರ್ ಕಿಟ್ ಅಂತೂ ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಬೂಟ್ ಕ್ಲೋಸ್ ಮಾಡೋಣ. ಎಮರ್ಜೆನ್ಸಿ ಎಕ್ಸಿಟ್ಗೆ ಇಲ್ಲೊಂದು ಓಪನಿಂಗ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಡೋರ್ಗಳೇನಾದ್ರು ಜಾಮ್ ಆಯಿತು ಅಂತಂದರೆ ಇಲ್ಲಿ ಲೀವರ್ ಬರ್ತದೆ ಒಳಗಡೆ. ಇನ್ನು ಓಪನ್ ಮೌಟ್ ಲೀವರ್ ಹೇಳಿದ್ರೆ ಬೂಟಿಂದ ಆಚೆ ಬರ್ಬೋದು ನೀವು. ಇವನ್ ಈ ಸೈಡ್ ಕೂಡ ಎಡಾಸ್ದು ಕೊಟ್ಟಿರೋಂಥದ್ದು ನೋಡ್ಬೋದು. ಬಟ್ ಈ ಸೈಡ್ ಪ್ಯಾಸೆಂಜರ್ ಮಿರರ್ಗೆ ಏನಿದೆ ಇದಕ್ಕೆ ರಿವರ್ಸ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಬಟ್ ಡ್ರೈವರ್ ಸೈಡಿಗೆ ಬರಲ್ಲ. ರಿವರ್ಸ್ಗೆ ಹಾಕಿದ್ರೆ ಇದು ಮಿರರ್ ಏನಿರುತ್ತೆ ನೀಟಾಗಿ ಟಿಲ್ ಡೌನ್ ಆಗುತ್ತೆ. ಟಿಲ್ ಡೌನ್ ಆದಾಗ ಹಿಂದ್ಗಡೆ ಟೈರ್ ಹತ್ರ ನೀಟಾಗಿ ಪಾಯಿಂಟ್ ಔಟ್ ಆಗುತ್ತೆ. ಸೊ ದಟ್ ಹಿಂದ್ಗಡೆ ಟೈರ್ ಹತ್ರ ಏನಾದ್ರು ಅಬ್ಸ್ಟ್ರಕಲ್ ಇದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಬಟ್ 360 ಕ್ಯಾಮ್ರಾ ಎಲ್ಲ ಕೊಟ್ಟಿರೋದ್ರಿಂದ ಸೊ ಏನು ತೊಂದರೆ ಇಲ್ಲ, ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ಬಟ್ ಸ್ಟಿಲ್ ರಿವರ್ಸ್ ಲಿಂಕ್ ಇರುವಂಥದ್ದು ದಟ್ಸ್ ಅನ್ ಅಡಿಷನಲ್ ಕನ್ವೀನಿಯನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇವನ್ ಈ ಸೈಡ್ ಕೂಡ ಕ್ಯಾಮ್ರಾ ಪ್ಲೇಸ್ ಮಾಡಿರೋಂಥದ್ದು ನೋಡ್ಬೋದು. ಚಾರ್ಜಿಂಗ್ ಲೀಡ್ ಈ ಕಡೆ ಕೊಟ್ಟಿದ್ದಾರೆ. CCS2 ಕೊಟ್ಟಿರುವಂಥದ್ದು ಪೋರ್ಟ್. ಆ್ಯಕ್ಚುಲಿ ಇದು ಕಾರ್ ಅನ್ಲಾಕಲ್ಲಿ ಇದ್ರೆ ಇದು ಬರಬೇಕಲ್ಲ, ಬಂತು ನೋಡಿ ಇವಾಗ. ಸೊ 3.3 ಕಿಲೋವಾಟ್ ಮತ್ತು 7.2 ಕಿಲೋವಾಟ್ ಎರಡು ಸಪೋರ್ಟ್ ಮಾಡುತ್ತೆ. 3.3 ಕಿಲೋವಾಟ್ ಕಾರ್ ತೊಗೋಬೇಕಾದ್ರೆ ನಿಮಗೆ ಕೊಟ್ಬಿಡ್ತಾರೆ. ಆ್ಯಂಡ್ ಚಾರ್ಜಿಂಗ್ ಆಲ್ಮೋಸ್ಟ್ ಒಂದು 15 hours ಹತ್ರ ತೊಗೊಳುತ್ತೆ. ಬಟ್ 7.2 ಕಿಲೋವಾಟ್ ತೊಗೋತೀರಾ ಅಂತಂದ್ರೆ ಆಲ್ಮೋಸ್ಟ್ ಒಂದು 7 to 8 hours ಒಳಗಡೆ 0 to 80% ಆಗೋಗುತ್ತೆ. ಬಟ್ ಇದಕ್ಕೆ 100 ಕಿಲೋವಾಟ್ DC ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. 100 ಕಿಲೋವಾಟಲ್ಲಿ ಚಾರ್ಜ್ ಮಾಡ್ತೀರಾ ಅಂತಂದರೆ 10 to 70% ವರೆಗೂ 24 ಮಿನಿಟ್ಸಲ್ಲಿ ಚಾರ್ಜ್ ಆಗಿಬಿಡುತ್ತೆ. ಆಲ್ಮೋಸ್ಟ್ 327 ಕಿಲೋಮೀಟರ್ಸ್ ರೇಂಜು 24 ಮಿನಿಟ್ಸಲ್ಲಿ ಸಿಕ್ಬಿಡತ್ತೆ ನಿಮಗೆ. ಸೊ ಇವಾಗ ಡೈರೆಕ್ಟಾಗಿ ಒಳಗಡೆ ಹೋಗೋಣ. ಒಳಗಡೆ ಬಂದರೆ ಇಲ್ಲಿ ಕಂಪ್ಲೀಟಲ್ಲಿ ಡೋರಲ್ಲಿ ಲೆದರ್ ಫಿನಿಶ್ ನೋಡ್ತೀರಾ. ಈ ಕಂಪ್ಲೀಟ್ ಇವೆಲ್ಲ ವೀಗನ್ ಲೆದರ್ ಅಂತ ಹೇಳ್ತಾರೆ ಇದನ್ನು. ಸೊ ಇಲ್ಲೆಲ್ಲ ಸಿಲ್ವರ್ ಟ್ರೀಟ್ಮೆಂಟ್ ಕೊಟ್ಟಿರೋದು ನೋಡ್ಬೋದು. ಇನ್ನರ್ ಡೋರ್ ಹ್ಯಾಂಡಲ್ಗೂ ಸಿಲ್ವರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ವೀಗನ್ ಲೆದರ್ ಅಂತಂದರೆ ಬೇಸಿಕ್ಲಿ ಕಾರ್ನ್ ಸ್ಟಾರ್ಚ್ ಆಗಿರ್ಬೋದು ಅಥವಾ ರಿಸೈಕಲ್ಡ್ ಮೆಟೀರಿಯಲ್ಸ್ ಆಗಿರ್ಬೋದು ಈ ಥರದ್ದು ಯೂಸ್ ಮಾಡಿಕೊಂಡು ಲೆದರ್ ಬಿಲ್ಡ್ ಮಾಡ್ತಾರೆ. ಅನಿಮಲ್ದು ಯೂಸ್ ಮಾಡಲ್ಲ. ವಿಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಇಡೋಕ್ಕೂ ಇಲ್ಲೊಂದು ಜಾಗ ಇದೆ. ಆ್ಯಂಡ್ ಸ್ಪೀಕರ್ಲಿ ಡಿಸೈನ್ ಪ್ಯಾಟರ್ನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ ಕೆಳಗಡೆ ಪಾರ್ಟಲ್ಲಿ ಸ್ವಲ್ಪ ಗ್ಲಾಸ್ ಬ್ಲೇಕ್ ಎಲ್ಲ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ಗೆ ಇಲ್ಯುಮಿನೇಷನ್ ಕೂಡ ಬರುತ್ತೆ. ಕಾಣ್ತಿದೆ ಅಂತ ಅನ್ಕೋತೀನಿ. ಓಕೆ, ಲೈಟ್ಸ್ ಆಫ್ ಇದೆ ಗೈಸ್. ಲೈಟ್ಸ್ ಆನ್ ಮಾಡಿದ್ರೆ ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಈ ಸೀಟ್ಸ್ ಬಂದು ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸು. ಟಾಪ್ ಎಂಡ್ಗೆ ಹೋದರೆ ಲೆದರ್ ಸೀಟ್ಸ್ ಬರುತ್ತೆ. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಬರುತ್ತೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಇದೆ. ಆ್ಯಂಡ್ ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಅಡ್ಜಸ್ಟಬಲ್ ಕಪ್ ಹೋಲ್ಡರ್ಸ್ ಇದು. ಬಿಕಾಸ್ ಯಾವ ಸೈಜ್ ಕಪ್ಸ್ ಇಟ್ಟರು ಅದನ್ನ ಹೋಲ್ಡ್ ಮಾಡುತ್ತೆ. ಆ್ಯಂಡ್ ಸ್ಮಾಲ್ ಸೈಜ್ ಕಪ್ ಇಟ್ಟರು ಆ ಸೈಜ್ ತಕ್ಕಾಗಿ ಅಡ್ಜಸ್ಟ್ ಆಗಿ ಹೋಲ್ಡ್ ಮಾಡುತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ 3-point ಸೀಟ್ ಬೆಲ್ಟ್ ಮಜಲ್ ಕೂತ್ಕೊಳ್ಳೋರ್ಗೂ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ರಿಯರ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರ್ ಕಂಪ್ಲೀಟಾಗಿ ಫ್ಲಾಟ್ ಇಲ್ಲ, ಸ್ವಲ್ಪ ರೈಸ್ ಅಪ್ ಇದೆ. ಬಟ್ ಇಟ್ಸ್ ಫೈನ್ ಆ್ಯಕ್ಚುಲಿ. ಆ್ಯಂಡ್ ಸೀಟ್ ಪಾಕೆಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇವನ್ ಈ ಸೈಡ್ ಓಕೆ ಡ್ರೈವರ್ ಸೀಟ್ ಬರುತ್ತೆ ಗೈಸ್. ಡ್ರೈವರ್ ಸೈಡ್ ಕೂಡ ಸೀಟ್ ಪಾಕೆಟ್ ಪ್ರೊವೈಡ್ ಮಾಡಿದ್ದಾರೆ. ರಿಯರ್ AC ವೆಂಟ್ ಸಿಂಗಲ್ ಕೊಟ್ಟಿದ್ದಾರೆ. ಡಬಲ್ ಕೊಟ್ಟಿದ್ರೆ ಸೊ ದಟ್ ಅಕ್ಕಪಕ್ಕ ಎಳ್ಕೊಂಡು ಎಲ್ಲರಿಗೂ ಗಾಳಿ ಬರೋ ಥರ ಮಾಡ್ಕೋಬೋದಾಗಿತ್ತು. ಟೈಪ್ A 2 ಚಾರ್ಜಿಂಗ್ ಪೋರ್ಟ್ಸಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಡ್ರೈವರ್ದು. ಅದು ಕೂಡ ಲೆದರಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಸೈಡ್ ಕರ್ಟನ್ ಇರಬೇಕು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇಸಿಂಗ್ ವೈಸ್ ಈ ಸೀಟ್ ಕಂಪ್ಲೀಟಾಗಿ ಹಿಂದಕ್ಕೆ ತಳ್ಳಿದೆ. ಬಟ್ ಸ್ಟಿಲ್ ನನಗೆ ಇಷ್ಟು ಸ್ಪೇಸಿಂಗ್ ಇದೆ. ಬಟ್ ಅಂಡರ್ ದ ಸಪೋರ್ಟ್ ಕುಡ್ ಬಿ ಬೆಟರ್ ಅಂತ ಅನಿಸ್ತು. ಬಟ್ ಲೆಗ್ ರೂಮ್ ನೀ ರೂಮ್ ಎಲ್ಲ ಓಕೆ ಇದೆ. ಇವನ್ ಹೆಡ್ ರೂಮ್ ಕೂಡ ಓಕೆ, ನಾಟ್ ಬ್ಯಾಡ್ ಅಂತ ಹೇಳ್ತೀನಿ ನಾನು. 5'8", 5'9" ಬಿಲೋ ಇದ್ದೀರಾ ಅಂತಾನೆ ಸೆಕೆಂಡ್ ರೋ ಕ್ರಾಂಪ್ಡ್ ಅಂತ ಅನ್ಸಲ್ಲ. 3 ಜನ ಮೀಡಿಯಂ ಫಿಟ್ ಇದ್ದೀರಾ ಅಂತಾನೆ ಕಂಫರ್ಟಬಲ್ ಆಗಿ ಕೂರ್ಬೋದು. ಡೋರು ಹೆವಿ ಗೇಜ್ ಇದೆ ಗೈಸ್. ನೋಡಿ ಅಷ್ಟು ಈಸಿಯಾಗಿ ಹಾಕೊಳಕ್ಕಾಗಲ್ಲ. ಹೆವಿ ಅಂತಂದ್ರೆ ಹೆವಿ ವೆಯ್ಟ್ ಇದೆ. ಯು ನೀಡ್ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಗೈಸ್. ಸ್ವಲ್ಪ ಕ್ಲಾಸ್ಟ್ರೋಫೋಬಿಕ್ ಅಂತ ಅನಿಸ್ತದೆ ಗೈಸ್. ವಿಂಡೋ ಏರಿಯಾ ದೊಡ್ಡದಾಗೇನೋ ಇದೆ. ಬಟ್
ಸಮ್ ಇಟ್ಸ್ ಕೈಂಡ್ ಆಫ್ ಕ್ಲಾಸ್ಟ್ರೋಫೋಬಿಕ್ ಅನ್ನೋ ಫೀಲ್ ಡೆಫಿನೆಟ್ಲಿ ಕೊಡ್ತಾ ಇದೆ ನನಗೆ. ಬಟ್ ಸೀಟ್ ಕಂಫರ್ಟ್ ಇದೆಯಲ್ಲ ಗೈಸ್, ಇದ್ರದ್ದು ಕುಶನ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಇದೆ, ತುಂಬಾ ಹಾರ್ಡರ್ ಸೈಡ್ ಇಲ್ಲ, ಬೆನ್ನೋತದು ಅಥವಾ ಮೈಕೈ ನೋವು ಬರೋದು ಆ ತರದ್ ಏನೂ ಆಗಲ್ಲ. ಸೊ ಲಾಂಗ್ ಜರ್ನೀಸ್ ಕೂಡ ಹಿಂದ್ಗಡೆ ಕೂತ್ಕೊಂಡು ಕೂಡ ಒಂದು ರೇಂಜ್ಗೆ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡಬಹುದು. ಆಕ್ಚುಲಿ ಯಾವ್ದು ವರ್ಕ್ ಆಗಲ್ಲ ಬಿಕಾಸ್ ಕಾರ್ ಆಫ್ ಅಲ್ಲಿ ಇದೆ. ಕಾರ್ ಆನ್ ಮಾಡಬೇಕು ಅಂತ ಅಂದ್ರೆ ಬ್ರೇಕ್ ಪೆಡಲ್ ಇದೆಯಲ್ಲ, ಡೈರೆಕ್ಟ್ ಆಗಿ ಅದನ್ನ ಪ್ರೆಸ್ ಮಾಡಿ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ನೋಡಿ ನೀಟಾಗಿ ಆನ್ ಆಗೋಗತ್ತೆ. ಇಂಜಿನ್ ಸ್ಟಾಪ್ ಬಟನ್ ಇಲ್ಲ, ಕಾರ್ ಸ್ಟಾರ್ಟ್ ಮಾಡಕ್ ಬಟನ್ ಏನಂದ್ರೆ ಏನು ಇಲ್ಲ. ಕೀ ತಗೊಳ್ಳಿ, ಒಳಗೆ ಬನ್ನಿ, ಬ್ರೇಕ್ ಪ್ರೆಸ್ ಮಾಡಿ, ಕಾರ್ ಆಟೋಮೆಟಿಕ್ ಆಗಿ ಆನ್ ಆಗತ್ತೆ. ಡ್ರೈವ್ ಮೋಡ್ಗೆ ಹಾಕೊಳ್ಳಿ, ಮೂವ್ ಆಗಿ, ಅಷ್ಟೇ ಕೆಲಸ. ಮತ್ತೆ ಕಾರ್ ನಿಲ್ಸ್ಬೇಕಾ, ವಾಪಸ್ ಬನ್ನಿ, ಕೀ ತಗೊಳ್ಳಿ, ಕಾರ್ ಲಾಕ್ ಮಾಡಿ, 15 ಸೆಕೆಂಡ್ ಆದ ತಕ್ಷಣ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೂಡ ಆಫ್ ಆಗುತ್ತೆ. ಕಾರ್ ಇಷ್ಟು ಸಿಂಪಲ್ ಆಗಿ ಇಟ್ಟಿದ್ದಾರೆ. ಅಂಡ್ ಒನ್ ಟಚ್ ಅಪ್ ಅಂಡ್ ಡೌನ್ ಎಲ್ಲದಕ್ಕೂ ಬರುತ್ತೆ. ಅಂಡ್ ಇಲ್ಯುಮಿನೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಸ್ ನೋಡ್ತಿರ್ಬೋದು, ಒನ್ ಟಚ್ ಅಪ್ ಅಂಡ್ ಡೌನ್. ಅಂಡ್ ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲದಕ್ಕೂ ಕೊಟ್ಟಿದ್ದಾರೆ ನೋಡಿ. ಇವಾಗ ನೋಡಿ, ಒನ್ ಟಚ್ ಅಪ್ ಅಂಡ್ ಡೌನ್ ಎಲ್ಲ ವಿಂಡೋಗೂ ಕೊಟ್ಟಿದ್ದಾರೆ. ಅಂಡ್ ಎಲ್ಲ ವಿಂಡೋಗೂ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಇಲ್ಲೂ ಕೂಡ ಒಂದು ಸಿಲ್ವರ್ ಫಿನಿಶ್ ನೋಡ್ತೀರಾ ಡೋರ್ ಹ್ಯಾಂಡಲ್ ಅಲ್ಲಿ. ಅಂಡ್ ತುಂಬಾ ಯುನೀಕ್ ವೇಲಿ ಡಿಸೈನ್ ಮಾಡಿದ್ದಾರೆ ಡೋರ್ ಹ್ಯಾಂಡಲ್ ಎಲ್ಲ. ಅಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಈ ಕಾರಲ್ಲಿ 6 ಸ್ಪೀಕರ್ ಬರುತ್ತೆ. ಅಂಡ್ ಡ್ರೈವರ್ ಸೀಟ್ ಬಂದು 6-ವೇ ಪವರ್ಡ್ ಡ್ರೈವರ್ ಸೀಟ್ ಗೈಸ್, ನೋಡ್ತಿರ್ಬೋದು. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು, ಹೈಟ್ ಅಡ್ಜಸ್ಟ್ಮೆಂಟ್ ಮತ್ತೆ ರಿಕ್ಲೈನ್ ಇದಿಷ್ಟು ಮಾಡ್ಕೋಬಹುದು. ಡ್ಯಾಶ್ ಬೋರ್ಡ್ ಅಲ್ಲೂ ವೀಗನ್ ಲೆದರ್ ಎಲ್ಲ ನೋಡ್ತೀರಾ ಗೈಸ್, ಇಲ್ಲಿ ನೋಡ್ತಿರ್ಬೋದು ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಎಲ್ಲ. ಸ್ಟೇರಿಂಗಿಗೂ ವೀಗನ್ ಲೆದರ್ ಯೂಸ್ ಮಾಡಿದ್ದಾರೆ, ಬಟ್ ಸೀಟ್ಸ್ ಆನ್ ಫ್ಯಾಬ್ರಿಕ್ಸ್ ಕೊಟ್ಟಿದ್ದಾರೆ. ಬಟ್ ಟಾಪ್ ಎಂಡ್ ಹೋದ್ರೆ ಅಲ್ಲೂ ಕೂಡ ವೀಗನ್ ಲೆದರ್ ನೋಡ್ತೀರಾ ನೀವು. ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ವೈಸ್ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಬಂದು ವೈಪರ್ಸ್ ಕೊಟ್ಟಿದ್ದಾರೆ. ಅಂಡ್ ಅದಕ್ಕೆ ಆಟೋ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಅದರಲ್ಲಿ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಮತ್ತೆ ಹೈ ಬಿ ಕೊಟ್ಟಿದ್ದಾರೆ. ಅಂಡ್ ಟ್ರಿಪ್ ಫಂಕ್ಷನ್ ಏನಿದೆ ಇಲ್ಲಿಂದನೇ ಬ್ರೌಸ್ ಮಾಡ್ಕೋಬಹುದು. ಬಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನು ಇಲ್ಲದೆ ಇರೋದ್ರಿಂದ 12.9 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಅಲ್ಲೇ ಎಲ್ಲಾನು ಲೋಡ್ ಮಾಡಿದ್ದಾರೆ. ಇವಾಗ ಇದನ್ನ ಪ್ರೆಸ್ ಮಾಡಿದ್ರೆ ಏನೇನು ಬರುತ್ತೆ ನೋಡಿ. ಇವಾಗ ಓಡೋ ತೋರಿಸ್ತಾ ಇದೆ, ಅದಾದ್ಮೇಲೆ ಟೆಂಪ್ರೇಚರ್ ಹೇಳುತ್ತೆ, ಟ್ರಿಪ್ ಎ, ಟ್ರಿಪ್ ಬಿ ಮತ್ತು ಇದೇನೋ ಆಟೋ ಅನ್ನೋದನ್ನು ತೋರಿಸ್ತಾ ಇದೆ. ಎಲ್ಲಾನು ಇದರಲ್ಲೇ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ನೋಡಿ, ಕಾರ್ ಮೋಡ್ ಅನ್ನೋದಿದೆಯಾ, ಕಾರ್ ಮೋಡ್ ಕೊಟ್ರೆ ಈಕೋ, ನಾರ್ಮಲ್, ಸ್ಪೋರ್ಟ್ 3 ಡ್ರೈವ್ ಮೋಡ್ ಬರುತ್ತೆ. ಇದು ಪವರ್ನ ಆಲ್ಟರ್ ಮಾಡುತ್ತೆ ಆ್ಯಕ್ಚುಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ರೀಜನ್ ಮೋಡ್ ಕೂಡ ಬರುತ್ತೆ, ಲೋ, ಮಿಡ್, ಹೈ. ಸೊ 3 ರೀಜನ್ ಮೋಡ್ ಬರುತ್ತೆ. ನಿಮಗೇನ ಬ್ಯಾಟ್ರಿ ಜಾಸ್ತಿ ಚಾರ್ಜ್ ಆಗಬೇಕು, ಬೇಗ ಚಾರ್ಜ್ ಆಗಬೇಕು, ರೇಂಜ್ ಕಮ್ಮಿ ಇದೆ ಅಂದಾಗ ಹೈ ರೀಜನ್ಗೆ ಹಾಕೊಳ್ಳಿ. ಆ್ಯಂಡ್ ಈ ಕಾರಲ್ಲಿ ಸ್ಪೆಷಲ್ ಮೋಡ್ಸ್ ಕೂಡ ಬರುತ್ತೆ. ಒಂದು ವಾಟರ್ ವಾಶ್ ಮೋಡ್ ಕೂಡ ಬರುತ್ತೆ ನೋಡಿ. ವಾಶ್ ಮೋಡ್ ಹಾಕೊಂಡ್ರೆ ಪ್ರೀ ಕಂಡೀಷನ್ಸ್ ಹೇಳುತ್ತೆ. ಒಂದು ಪಾರ್ಕಿಂಗ್ ಮೋಡಲ್ಲಿ ಇರಬೇಕು, ಎಲ್ಲ ಡೋರ್ಗಳು ಹಾಕೊಂಡಿರಬೇಕು, ಹುಡ್ ಕ್ಲೋಸಲ್ಲಿ ಇರಬೇಕು, ಟ್ರಂಕ್ ಕ್ಲೋಸಲ್ಲಿ ಇರಬೇಕು, ಚಾರ್ಜಿಂಗ್ ಲಿಡ್ ಏನಿದೆ ಅದು ಕೂಡ ಕ್ಲೋಸಲ್ಲಿ ಇರಬೇಕು. ಸೊ ಇದಿಷ್ಟು ವಾಶ್ ಮೋಡಲ್ಲಿ ಬರುತ್ತೆ. ಸೊ ದಟ್ ಕಾರ್ ವಾಶ್ಗೆ ಹೋದಾಗ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ದಟ್ ವಾಟರು ಇದು ಕಾರ್ ಒಳಗೆ ಎಂಟರ್ ಆಗಲ್ಲ. ಅದೊಂದು ಸೇಫ್ಟಿ ಕೊಟ್ಟಿರುವಂಥದ್ದು. ಅದು ಬಿಟ್ಟರೆ ಪೆಟ್ ಮೋಡ್ ಕೂಡ ಬರುತ್ತೆ. ಸೊ ಬೇಸಿಕ್ಲಿ ಅದನ್ನ ಎನೇಬಲ್ ಮಾಡಿದ್ರೆ ಕಂಪ್ಲೀಟ್ ಏರ್ ಕಂಡೀಷನಿಂಗ್ ಬ್ಲಾಸ್ಟಿಕ್ ಬರುತ್ತೆ. ಸೊ ದಟ್ ಒಳಗಿರೋ ನಾಯಿಗೆ ಅದೇ ಥರದ ಸಫೋಕೇಶನ್ ಆಗಲ್ಲ. ಆ್ಯಂಡ್ ಸ್ಕ್ರೀನ್ ಕೂಡ ಆನಲ್ಲೇ ಇರುತ್ತೆ. ಸೊ ದಟ್ ಅದು ಕೂಡ ಹೆದರ್ಕೊಳ್ಳಲ್ಲ. ಹೆಡ್ಲೈಟಿಗೆ ಇಲ್ಲಿಂದನೇ ಆಪ್ರೇಟ್ ಮಾಡ್ಕೋಬೇಕು. ಆಟೋ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ, ಆನ್ ಆ್ಯಂಡ್ ಆಫ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಆಫ್ ಕೂಡ ಮಾಡ್ಕೋಬಹುದು. ಅಪಾರ್ಟ್ ಫ್ರಮ್ ದಟ್ ಮಿರರ್ ಅಡ್ಜಸ್ಟ್ಮೆಂಟಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಬಂದು ರೈಟ್ ಮಿರರ್. ಇವಾಗ ನೋಡಿ, ರೈಟ್ ಮಿರರ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ, ರೈಟ್ ಸೆಲೆಕ್ಟ್ ಆಗಿದೆ. ಇವಾಗ ಕಂಟ್ರೋಲ್ ಹೆಂಗ್ ಮಾಡೋದು ಅಂತಾನೆ ಮಿರರ್ ಅಡ್ಜಸ್ಟ್ಮೆಂಟಿಗೆ ಇಲ್ಲಿ ಮಾಡ್ಕೋಬೇಕು. ಇದನ್ನ ಯೂಸ್ ಮಾಡ್ಕೊಂಡು ಇವಾಗ ನೋಡಿ ಮೇಲೆ ಬರ್ತಾ ಇದೆಯಾ ಮಿರರು, ಕೆಳಗೆ ಹೋಗ್ತಾ ಇದೆಯಾ. ಸೊ ದಿಸ್ ಈಸ್ ಹೌ ಇಟ್ ಈಸ್. ಬಟ್ ಅದೇ ಓಕೆ ಪ್ರೆಸ್ ಮಾಡಿದ್ರಿ ಅಂತಂದರೆ ಲೆಫ್ಟ್ ಮಿರರ್ಗೆ ಹೊರಟೋಗುತ್ತೆ. ಸೊ ಅದನ್ನ ಲೆಫ್ಟ್ ಮಿರರ್ ಇವಾಗ ಕಂಟ್ರೋಲ್ ಆಗೋದು ನೋಡ್ಬೋದು, ಅಡ್ಜಸ್ಟ್ ಆಗ್ತಿರೋದು ನೋಡ್ಬೋದು ಬೇಸಿಕ್ಲಿ. ಸೊ ಓಕೆ ಪ್ರೆಸ್ ಮಾಡಿದ್ರೆ ಇನ್ನೊಂದು ಮಿರರ್ಗೆ ಹೋಗ್ಬಿಡುತ್ತೆ ಅದು ಆ್ಯಕ್ಚುಲಿ. ಸೊ ಎಸ್, ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬೇಕು ಅಂತಂದರೆ ಎರಡನ್ನೂ ಇಲ್ಲಿಂದನೇ ಫೋಲ್ಡ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಟ್ರಂಕ್ ಲಾಕ್ ಕೂಡ ಇಲ್ಲಿಂದನೇ ರಿಲೀಸ್ ಮಾಡ್ಬೋದು. ಆ್ಯಂಡ್ ವೈಪರ್ದೇನಿದೆ ಅದರದ್ದು ಕೂಡ ಕೊಟ್ಟಿದ್ದಾರೆ. ಲೈಕ್ ಆಟೋ ಫಂಕ್ಷನ್ ಎನೇಬಲ್ ಅಥವಾ ಡಿಸೇಬಲ್ ಮಾಡ್ಬೋದು. ಆ್ಯಂಡ್ ವೈಪರ್ ಸರ್ವಿಸ್ ಮೋಡ್ ಕೂಡ ಇದೆ. ಆನ್ ಮಾಡ್ಕೊಂಡ್ರೆ ವೈಪರ್ ಆಟೋಮೆಟಿಕ್ ಆಗಿ ಮೇಲ್ ಕೊಡುತ್ತೆ. ಸೊ ದಟ್ ವೈಪರ್ ಏನಾದ್ರು ಚೇಂಜ್ ಮಾಡಬೇಕು ಅಥವಾ ಸರ್ವಿಸ್ ಇತ್ತು ಅಂದಾಗ ಇದನ್ನ ಎನೇಬಲ್ ಮಾಡ್ಕೋಬಹುದು. ಏರ್ ಕಂಡೀಷನಿಂಗ್ ವೈಸ್ ಈ ಕಾರಲ್ಲಿ ಸಿಂಗಲ್ ಝೋನ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲಾ ಕಂಟ್ರೋಲ್ಸು ಇಲ್ಲೇ ಕೊಟ್ಟಿದ್ದಾರೆ. ಟೆಂಪರೇಚರ್ ಕಂಟ್ರೋಲರು, ಬ್ಲೋರ್ ಕಂಟ್ರೋಲರು ಆ್ಯಂಡ್ ಸರ್ಕ್ಯುಲೇಷನ್ ಟೈಪ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಏರ್ ಪ್ಯೂರಿಫೈರ್ ಕೂಡ ಬರುತ್ತೆ. ಈ ಕಡೆದರಲ್ಲಿ ಕಂಪ್ಲೀಟ್ ಒಂಥರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಮೇಲ್ಗಡೆ ಸ್ಪೀಡ್ ತೋರಿಸ್ತಾ ಇರ್ಬೋದು. ಆ್ಯಂಡ್ ಕಾರ್ ಆನ್ ಆದಾಗ ರೆಡಿ ಅನ್ನೋದು ಕೂಡ ಹೇಳುತ್ತೆ. ಆ್ಯಂಡ್ ಯಾವ ಗೇರ್ ಮೋಡಲ್ ಇದೆ, ಆ್ಯಂಡ್ ಬ್ಯಾಟ್ರಿ ಪರ್ಸೆಂಟೇಜು, ರೇಂಜು, ಆ್ಯಂಡ್ ಡೋರ್ ಓಪನ್ ಆದರೆ ಅದನ್ನು ಕೂಡ ಹೇಳುತ್ತೆ. ಆ್ಯಂಡ್ ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓವರ್ ಮಾಡಿಲ್ಲ ಅನ್ನೋ ವಾರ್ನಿಂಗ್ ಕೂಡ ಇಲ್ಲಿ ಹೇಳುತ್ತೆ. ಆ್ಯಂಡ್ ಆಪಲ್ ಕಾರ್ಪ್ಲೇ ಆ್ಯಂಡ್ ಆಟೋ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಆ್ಯಂಡ್ ಡ್ರೈವಿಂಗ್ ಏಡ್ಸಲ್ಲಿ ಒಂದು ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಅಂತ ಹೇಳಿದ್ನಲ್ಲ ಮಿರರ್ದು, ಅದು ಬೇಕು ಅಂದರೆ ಆನ್ ಆ್ಯಂಡ್ ಆಫ್ ಕೂಡ ಇಲ್ಲಿಂದನೇ ಮಾಡ್ಕೋಬಹುದು. EV ಮೋಡ್ ಕೂಡ ಬರುತ್ತೆ. ಬೇಸಿಕ್ಲಿ ಬ್ಯಾಟ್ರಿ ಪರ್ಸೆಂಟೇಜು ಮತ್ತು ಟೆಂಪರೇಚರು ಅದ್ರದ್ದು ರಿಲೇಟೆಡ್ ಹೇಳುತ್ತೆ. ಆ್ಯಂಡ್ ಒಂದಿಷ್ಟು ಗೇಮ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಕಾರಲ್ಲಿ. ನೋಡ್ತಿರ್ಬೋದು ಇಲ್ಲಿ ಗೇಮ್ಸ್ ಕೂಡ ಕೊಟ್ಟಿದ್ದಾರೆ. ಬೇಕು ಅಂತಂದ್ರೆ ಆಡ್ಕೋಬಹುದು ನೀವು. ಮಿರರ್ ಕಂಟ್ರೋಲ್ಸ್ ಮತ್ತೆ ಲೈಟ್ ಕಂಟ್ರೋಲ್ಸ್ ಅದೊಂದು ಸ್ವಲ್ಪ ಇನ್ಕನ್ವೀನಿಯಂಟ್ ಅಂತ ಅನಿಸ್ತು. ಅಪಾರ್ಟ್ ಫ್ರಮ್ ದಟ್ ಓಕೆ, ಎಲ್ಲಾನು ಚೆನ್ನಾಗಿ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಕಂಪ್ಲೀಟ್ ಡ್ರೈವ್ ಸೆಲೆಕ್ಟರ್ ಇದರಲ್ಲೇ ಕೊಟ್ಟಿದ್ದಾರೆ ಆಕ್ಚುಲಿ. ಸೊ ಡೈರೆಕ್ಟ್ ಪಾರ್ಕ್ ಮೋಡ್ ಕೂಡ ಕೊಟ್ಟಿದ್ದಾರೆ. ನೀವು ಒಂದ್ ವೇಳೆ ಡ್ರೈವ್ ಮೋಡ್ ಹಾಕ್ಬಿಟ್ಟು ಪಾರ್ಕ್ ಮಾಡ್ದಲೆ ಡೈರೆಕ್ಟ್ ಆಗಿ ಆಚೆ ಹೋದ್ರಿ ಅಂತಂದ್ರೆ ಕಾರ್ ಆಟೋಮೆಟಿಕ್ ಆಗಿ ಲಾಕ್ ಆದ್ಮೇಲೆ ಪಾರ್ಕಿಂಗ್ ಮೋಡ್ಗೆ ಹಾಕೊಂಡ್ಬಿಡತ್ತೆ. ಸೊ ಇದೊಂದು. ಅಂಡ್ ರಿವರ್ಸ್ಗೆ ಹಾಕೋಣ ಇವಾಗ.
ಸೊ ರಿವರ್ಸ್ಗೆ ಹಾಕಿದ್ರೆ ನೋಡಿ ರಿವರ್ಸ್ ಕ್ಯಾಮ್ರಾ ಆ್ಯಕ್ಚುಲಿ ಈ ಥರ ಬರುತ್ತೆ. ಆ್ಯಂಡ್ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ನಾನು ಸ್ಟೇರಿಂಗ್ ಯಾವ ಕಡೆ ತಿರುಗಿಸ್ತೀನೋ ಆ ಕಡೆ ತೋರಿಸುತ್ತೆ. ಆ್ಯಂಡ್ ಡಿಫ್ರೆಂಟ್ ಆ್ಯಂಗಲ್ ಕೂಡ ನೋಡ್ಕೋಬೋದು ನೀವು. ಲೈಕ್ ನಿಮ್ಮ ಏನಾದ್ರು ಅಬ್ಸ್ಟ್ರೈಕಲ್ ಇತ್ತು ಅಂತಂದ್ರೆ ಅದನ್ನು ಕೂಡ ನೋಡ್ಕೋಬೋದು ನೀವು. ರಿವರ್ಸ್ಗೆ ಹಾಕಿದಾಗ ಮಿರರ್ ಕೂಡ ಟಿಲ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಇವಾಗ ನೋಡಿ ರಿವರ್ಸ್ಗೆ ಮತ್ತೆ ಹಾಕ್ತೀನಿ ನಾನು. ಇವಾಗ ನೋಡಿ ಆ ಮಿರರ್ ಏನಾಗುತ್ತೆ ಅಂತ ಕಾಣ್ತಾ ಇದೆಯಾ, ಟಿಲ್ ಡೌನ್ ಆಗ್ತಾ ಇರೋದು. ಪ್ಯಾಸೆಂಜರ್ ಮಿರರ್ ಒಂದು ಆಗುತ್ತೆ, ಡ್ರೈವರ್ ಸೈಡ್ ಮಿರರ್ ಅದೊಂದು ಆಗಲ್ಲ. ಮೊಬೈಲ್ ಇಟ್ಕೊಳ್ಳೋಕೆ ಇಲ್ಲಿ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನನ್ನ ನೆಟ್ ಥರ ಕೊಟ್ಟಿದ್ದಾರೆ ಗುರು. ಆ್ಯಂಡ್ ಇಲ್ಲಿ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ವಾಲ್ಯೂಮ್ ರಾಕರ್ ಕೊಟ್ಟಿದ್ದಾರೆ. ಇನ್ನೇ 20 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ಈ ಸ್ಕ್ರೀನ್ ಕೂಡ ಆಫ್ ಆಗುತ್ತೆ, ಬರೀ ಇದು ಮಾತ್ರ ತೋರಿಸ್ತಾ ಇರುತ್ತೆ. ಬಿಕಾಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಲ್ವಲ್ಲ, ಸ್ಪೀಡ್ ಎಲ್ಲ ನೋಡ್ಕೋಬೇಕು ಅಂತಂದ್ರೆ ಇನ್ನೇನು ಮಾಡ್ಬೇಕು ಹೇಳಿ. ಸೊ ಇದೊಂದು ಪಾರ್ಟಿಷನ್ ಥರ ಮಾಡಿದ್ದಾರೆ. ಸ್ಕ್ರೀನ್ ಆಫ್ ಮಾಡ್ಕೋಬೇಕು, ಡಿಸ್ಟ್ರಾಕ್ಷನ್ ಆಗ್ತಾರೆ, ಬೇಕಾಗಿರೋ ಡ್ರೈವಿಂಗ್ ಡೀಟೇಲ್ಸ್ ಮಾತ್ರ ಬೇಕು ಅಂತಂದ್ರೆ ಸೊ ಎಸ್ ಅದನ್ನು ಕೂಡ ಮಾಡ್ಕೋಬಹುದು. ಆ್ಯಂಡ್ ಈ ಕಾರಲ್ಲಿ TPMS ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಹಜಾರ್ಡ್ ಬಟನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಅಲ್ಲಿ ಟೈಪ್ ಎ ಪೋರ್ಟ್ 2 ಕೊಟ್ಟಿದ್ದಾರೆ, ಒಂದು ಚಾರ್ಜಿಂಗು ಇನ್ನೊಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಆ್ಯಂಡ್ 12 ವೋಲ್ಟ್ ಪೋರ್ಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಗ್ಲೋ ಬಾಕ್ಸಿಗೆ ಬಂದರೆ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಇಟ್ಸ್ ಸಫಿಷಿಯಂಟ್ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಆಟೋ ಡಿಮಿಂಗ್ IRVM ಕೂಡ ಪ್ರೊವೈಡ್ ಮಾಡಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆದಲ್ಲಿ ಬರೀ ಮಿರರ್ ಒಂದೇ ಬರೋದು, ಲೈಟ್ ಇಲ್ಲ. ಆ್ಯಂಡ್ ಇವನ್ ಡ್ರೈವರ್ ಸೈಡ್ ಕೂಡ ಮಿರರ್ ಕೊಟ್ಟಿದ್ದಾರೆ, ಲೈಟ್ ಒಂದು ಕೊಟ್ಟಿಲ್ಲ. ಕೆಳಗಡೆ ಡ್ರೈವರ್ ಸೈಡ್ಗೆ ನೀ ಇಯರ್ ಬ್ಯಾಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಇಲ್ಲಿ ಆಟೋ ಅನ್ನೋದು ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಆ್ಯಂಡ್ ಇಲ್ಲೊಂದು ವೆಂಟ್ ಇದೆ, ಇಲ್ಲಿ 2 ವೆಂಟ್ ಇದೆ, ಇಲ್ಲೊಂದು ವೆಂಟು ಮತ್ತು ಅಲ್ಲೊಂದು ವೆಂಟು. ಸೊ ಟೋಟಲ್ ಆಗಿ ಮುಂದ್ಗಡೆ 5 ವೆಂಟು, ಹಿಂದ್ಗಡೆ 1 ಸೇರಿ ಟೋಟಲ್ ಆಗಿ 6 ವೆಂಟ್ ಬರುತ್ತೆ. ಕಾರ್ ತುಂಬ ಫಾಸ್ಟಾಗಿ ಕೂಲ್ ಆಗೋಕ್ಕೆ ಎಲ್ಲಾನು ಪ್ರೊವೈಡ್ ಮಾಡಿದ್ದಾರೆ. ಕಾರ್ ಸೇಫ್ಟಿ ಫೀಚರ್ಸ್ ವೈಸ್ 7 ಏರ್ ಬ್ಯಾಗ್, ABS, EBD, ಟ್ರಾಕ್ಷನ್ ಕಂಟ್ರೋಲ್, ಬ್ರೇಕ್ ಅಸಿಸ್ಟ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, 360 ಕ್ಯಾಮ್ರಾ, ಬ್ಲೈಂಡ್ ಸ್ಪಾಟ್ ಅಲರ್ಟ್, ಈ ಥರದ ಸುಮಾರು ಸೇಫ್ಟಿ ಫೀಚರ್ಸ್ ಲೋಡೆಡ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಬಾಡಿ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬಟ್ ಕ್ರ್ಯಾಶ್ ಟೆಸ್ಟ್ ಒಂದು ಆಗಬೇಕು, ಅದೊಂದಾದರೆ ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ. ಬಟ್ ಸೇಫ್ಟಿ ವೈಸ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ. ತುಂಬ ಜನ ಟೈಟಲ್ ಮತ್ತು ತಮ್ನೇಲ್ ನೋಡಿನೇ ವಿಡಿಯೋಗೆ ಬಂದಿರೋದಂತ ಗೊತ್ತು ನನಗೆ. ಈ VF6 ಅರ್ತ್ ವೇರಿಯಂಟ್ ಯಾವ ಥರ ಪ್ರೈಸಿಂಗ್ ಇದೆ ಅಂದರೆ, ನೆಕ್ಸಾನ್ ಎಂಪೋರ್ಟ್ ಪ್ಲಸ್ 45 kW ಪ್ರೈಸಿಂಗಿಗೆ ಕರ್ವ್ EV 55 kW ಕಾರ್ ಸಿಗೋ ಥರ ಪ್ರೈಸಿಂಗ್ ಇದೆ. ನೆಕ್ಸಾನ್ EV ಟಾಪ್ ಎಂಡಲ್ಲಿ ಬರೋಷ್ಟು ಫೀಚರ್ಸ್ ಈ ವಿಂಡ್ ವೇರಿಯಂಟಲ್ಲಿ ಸಿಗಲ್ಲ. ಬಟ್ ಇಟ್ಸ್ ಅ ಬಿಗ್ ಕಾರ್, ಬಿಗ್ ಬ್ಯಾಟ್ರಿ ಪ್ಯಾಕ್, ರೇಂಜ್ ಕೂಡ ನೆಕ್ಸಾನ್ ಅಷ್ಟೇ ಬರುತ್ತೆ. ಬಟ್ ಪವರು ಟಾರ್ಕ್ ಎಲ್ಲ ಜಾಸ್ತಿ ಇದೆ. VF6 ಅಷ್ಟೇ ಬ್ಯಾಟ್ರಿ ಪ್ಯಾಕು, ಪವರು, ಸೈಜು, ಫೀಚರ್ಸ್ ಇರೋ ಕಾರ್ ಕರ್ವ್ EVಲಿ ಮಿಡ್ ವೇರಿಯಂಟಲ್ಲಿ ಸಿಗುತ್ತೆ, ವಿಚ್ ಈಸ್ 3 lakh ಮೋರ್ ಎಕ್ಸ್ಪೆನ್ಸಿವ್ ಕಂಪೇರ್ಡ್ ಟು ದ VF6 ವಿಂಡ್ ವೇರಿಯಂಟ್. ನೀವೇನು ಹೇಳ್ತೀರಾ ಅಂತ ಗೊತ್ತು ಗೈಸ್. ಟಾಟಾ ಕಾರ್ಸ್ ಅಷ್ಟು ಸರ್ವಿಸ್ ಔಟ್ಲೆಟ್ಸು, ಶೋರೂಮು, ಸ್ಪೇರ್ ಪಾರ್ಟ್ಸ್, ಈಸಿ ಅವೈಲಬಿಲಿಟಿ ಅಷ್ಟು ಹ್ಯಾಸಲ್ ಫ್ರೀ ಇರಲ್ಲ ಅಂತ. ಆ್ಯಂಡ್ ಇವನ್ ಟಾಟಾ ಕಾರ್ಸ್ ಆರ್ ನಮ್ಮ ಇಂಡಿಯನ್ ಬ್ರ್ಯಾಂಡ್ಸು, ಸೊ ಅದೊಂದು ಎಮೋಷನ್ ಕೂಡ. ಆ್ಯಂಡ್ ಎಸ್ ಅಪ್ ಟು ಸಮ್ ಎಕ್ಸ್ಟೆಂಟ್ ನೀವು ಹೇಳೋದೆಲ್ಲ ಒಪ್ಕೋತೀನಿ ನಾನು ಕೂಡ. ಬಟ್ ನೀವು ಬ್ಯಾಂಗ್ಳೂರಲ್ಲೇ ಇರೋರು, ಇಲ್ಲೇ ಜೀವನ ಮಾಡೋದು ಅಂತಂದರೆ ಡೆಫಿನೆಟ್ಲಿ ವಿನ್ಫಾಸ್ಟ್ ಕಾರ್ಸ್ಗೆ ಟ್ರೈ ಕೊಡೋದು ವರ್ತು. ಔಟ್ ಆಫ್ ಬ್ಯಾಂಗ್ಳೂರ್ ಇರೋರಿಗೆ ತೊಗೋಬೇಡಿ ಅಂತಿಲ್ಲ, ಬಟ್ ನಿಮಗೆ ಕನ್ವೀನಿಯಂಟ್ ಇದೆ ಸರ್ವಿಸ್ಗೆ ಬ್ಯಾಂಗ್ಳೂರಿಗೆ ಬರ್ತೀನಿ ಅಂದರೆ ಎಸ್ ನೀವು ಕೂಡ ತೊಗೋಬೋದು. ಇಲ್ಲೇ ಲೋಕಲ್ ಬ್ಯಾಂಗ್ಳೂರ್ನವರು ತೊಗೊಳೋದು ವರ್ತ್ ಆಸ್ ಪರ್ ಮೀ. ಸೊ ನೋಡಿ ಯೋಚನೆ ಮಾಡಿ ಏನು ಮಾಡ್ತೀರಾ ಅಂತ. ಈ ಕಾರ್ ಕ್ರೇಜಿ ಪಾರ್ಟ್ ಅಂದರೆ ವೆಹಿಕಲ್ ವಾರಂಟಿ ಮತ್ತು ಬ್ಯಾಟ್ರಿ ವಾರಂಟಿ ಕೊಟ್ಟಿರೋದು. ಬ್ಯಾಟ್ರಿ ವಾರಂಟಿ 10 years ಅಥವಾ 2 lakh kilometers ಕೊಟ್ಟಿದ್ದಾರೆ. ವೆಹಿಕಲ್ ವಾರಂಟಿಗೆ 7 years ಅಥವಾ 1,60,000 kilometers ಕೊಟ್ಟಿದ್ದಾರೆ. ಆ್ಯಂಡ್ ಕಸ್ಟಮರ್ ಕನ್ವೀನಿಯನ್ಸ್ಗೆ ಆ್ಯಂಡ್ ಕಸ್ಟಮರ್ ಬೆನಿಫಿಟ್ಸ್ಗೆ ಅಂತ 3 years ಅಥವಾ 36,000 kilometers ಫ್ರೀ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ವೆಹಿಕಲ್ ಲಾಂಚ್ ಆದಾಗ ಫ್ರೀ ಚಾರ್ಜಿಂಗ್ ಅಂತ ಹೇಳಿದ್ರು, ಬಟ್ ಇವಾಗ ಫ್ರೀ ಚಾರ್ಜಿಂಗ್ ಬದಲು VF6 ಕಾರ್ ತಗೊಳ್ಳುವಾಗಲೇ ಡೈರೆಕ್ಟ್ 60,000 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ಫ್ರೀ ಚಾರ್ಜಿಂಗ್ ಅಲ್ಲದೆ ಇದ್ರು ಮ್ಯಾಸಿವ್ ಡಿಸ್ಕೌಂಟ್ ಕೊಡ್ತಿರೋದಂತೂ ಖುಷಿ ವಿಚಾರ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. VF6 ಬೇಸ್ ವೇರಿಯಂಟ್ ರಿವ್ಯೂ ಹೇಗೆ ಅಂತ ಕಮೆಂಟ್ ಮಾಡಿ. ವಿಡಿಯೋಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಲ್ಲಿ ಅಪ್ಲೋಡ್ ಆದರೆ ಯೂಟ್ಯೂಬಲ್ಲಿ ಡೀಟೇಲ್ಡ್ ರಿವ್ಯೂ, ಲಾಂಗ್ ಫಾರ್ಮೆಟ್ ಕಂಟೆಂಟ್ಗಳು ಸಿಗುತ್ತೆ. 2 ಕಡೆನೂ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.